ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಡೆಂಟಿಸ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸುಷ್ಮಿತಾ ದಂದೂರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ತೋರಿಸ್ತಿರೋದು ಲೇಕ್ ಪಿಚ್ಚೋಲಾ ಫ್ರಮ್ ಸಿಟಿ ಪ್ಯಾಲೇಸ್. ಬಟ್ ನಾವು ಇವಾಗ ಹೋಗ್ತಿರೋದು ಲೇಕ್ ಪಿಚ್ಚೋಲಾ ರೈಡ್ಗೆ. ಸೊ ಬನ್ನಿ ನನ್ನ ಜೊತೆ, ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ ಹೇಗಿದೆ ಅಂತ. ಸೊ ಪರ್ ಪರ್ಸನ್ ಬೋಟ್ ರೈಡ್ಗೆ 180 ರುಪೀಸ್ ಆ್ಯಂಡ್ ಇದು ಸಿಟಿ ಆಫ್ ಲೇಕ್ಸ್ ಅಂತ ಕೂಡ ಕರೀತಾರೆ. ಆ್ಯಂಡ್ ಇಲ್ಲಿಗೆ ಬಂದು ಈ ಒಂದು ಬೋಟ್ ರೈಡ್ ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ? ಸೊ ಬನ್ನಿ. ಬೋಟ್ ರೈಡ್ ಯಾಕಪ್ಪ ಅಂತಂದರೆ ಸುತ್ತ ಇರೋ ಪ್ಲೇಸಸ್ ತೋರಿಸ್ತಾರೆ, ಹಾಗೆ ಇಲ್ಲಿ ಲೇಕ್ ಮಧ್ಯದಲ್ಲಿ ಪ್ಯಾಲೇಸ್ ಕೂಡ ಇದೆ, ಅದು ಕೂಡ ನೋಡೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಹಾಗಾಗಿ ಈ ರೈಡ್ ಎಷ್ಟೊಂದು ಬೋಟ್ ರೈಡ್ ಮಾಡಿದ್ದೀನಿ, ಬಟ್ ಇದೊಂಥರ ಖುಷಿ ಅನಿಸ್ತಿತ್ತು, ಸಖತ್ ಮಜವಾಗೂ ಇತ್ತು ಆ್ಯಂಡ್ ಕಣ್ಣಿಗೆ ಮಾತ್ರ ಆನಂದ ಇತ್ತು. ಆ್ಯಂಡ್ ಇದ್ರ ಮಧ್ಯ ಹೋಗ್ತಾ ಇರ್ಬೇಕಾದ್ರೆ ಅನಿಸ್ತು, ಓ ಮೈ ಗಾಡ್ ಏನಾದ್ರು ಬಿದ್ದುಬಿಟ್ರೆ ಇಲ್ಲಿ ಏನೂ ಸಿಗಲ್ಲ ಅಂತ. ಬಟ್ ಏನೋ ಅಷ್ಟು ಹಾಡ ಇಲ್ವಂತೆ. ಬಟ್ ಎನಿವೇ, ಬಟ್ ಆ ಒಂದು ಭಯ ಆ ಒಂದು ಮೂಮೆಂಟಲ್ಲಿ ಕ್ರಿಯೇಟ್ ಆಯಿತು. ನಂಗೆ ಯಾವಾಗಲೂ ಈ ರಾಜಸ್ಥಾನ್ ಅಂದರೆ ಒಂಥರ ಖುಷಿ ಆಗ್ತಿತ್ತು, ಒಂಥರ ಎಕ್ಸೈಟ್ಮೆಂಟ್ ಬರ್ತಿತ್ತು. ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಸಿಟಿ, ಕಣ್ಣು ತುಂಬ್ಕೋಬೋದು ಪ್ರತಿಯೊಂದು ಜಾಗನೂ. ಅದಕ್ಕೋಸ್ಕರ ಈ ಸಿಟಿಗೆ ಇವತ್ತು ಬಂದಿದ್ದು. ಆ್ಯಂಡ್ ಇದು ಸಿಟಿ ಪ್ಯಾಲೇಸ್ ಇಲ್ಲಿಂದ ಹೇಗೆ ಕಾಣುತ್ತೆ ಅಂತ ನೋಡಿದ್ದು. ಆ್ಯಂಡ್ ಈ ವ್ಲಾಗ್ ನೀವು ನೋಡಿಲ್ಲ ಅಂದರೆ ಹೋಗಿ ವಾಚ್ ಮಾಡಿ. ಆ್ಯಂಡ್ ನಾನು ಮಾತ್ರ ಸಖತ್ ಎಂಜಾಯ್ ಮಾಡ್ತಿದ್ದೆ ಅಲ್ಲಂತೂ. ಆ್ಯಂಡ್ ಅಲ್ಲಿ ನನ್ನ ಡ್ರೈವರ್ ಬಂದಿದ್ದರು. ಸೊ ಅವ್ರು ನನ್ನ ಈ ಒಂದು ಕ್ಲಿಪ್ಪಿಂಗ್ಸನ್ನು ತೆಗಿಲಿಕ್ಕೆ ಅವ್ರಿಗೆ ಹೇಳ್ತಿದ್ದೆ. ಆ್ಯಂಡ್ ನನ್ನಂತೂ ಟಾಪಲ್ಲಿ ಕೂರಿಸ್ಬಿಟ್ಟಿದ್ರು, ಸಖತ್ತಾಗಿತ್ತು. ಮತ್ತು ನಾನು ಒಬ್ಬಳೇ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೆ. ಆ್ಯಂಡ್ ಈ ಒಂದು ವೈಬ್ನ ಎಂಜಾಯ್ ಮಾಡಿಕೊಂಡು ಒಬ್ಬಳೇ ಆರಾಮಾಗಿ ಚಿಲ್ ಮಾಡ್ಕೊಂಡು ಹೋಗ್ತಿರೋದೇ ಒಂಥರ ಖುಷಿ ಅನಿಸ್ತಿತ್ತು. ಆ್ಯಂಡ್ ವಾಟ್ ಕಮಿಂಗ್ ಅಂತ ಕೂಡ ನನಗೆ ಈ ಮೂಮೆಂಟಲ್ಲಿ ಅನ್ನಿಸ್ತು. ಸೊ ಇವಾಗ ನಾವೇನು ನೋಡ್ತೀವಿ, ಇದು ತಾಜ್ ಹೋಟೆಲ್ ಆ್ಯಂಡ್ ಇಟ್ಸ್ ಅ ಡ್ರೀಮ್ ಪ್ಲೇಸ್. 1 ನೈಟ್ ಸ್ಟೇ ಮಾಡಲೇಬೇಕು, ಬಟ್ ಪರ್ ನೈಟ್ ಸ್ಟೇ ಇರೋದು 1 ಲ್ಯಾಕ್ ಅಂತ ಹೇಳಿದ್ರು. ಸೊ ಇಟ್ ವಾಸ್ ಅನ್ ಅಮೇಝಿಂಗ್ ರೈಡ್. ನೀವು ಕೂಡ ಏನಾದರೂ ಉದಯಪುರ್ಗೆ ಹೋದರೆ ಈ ಒಂದು ರೈಡ್ನ ಮಿಸ್ ಮಾಡ್ಕೋಬೇಡಿ. ಒಂಥರ ಸಖತ್ ಎಕ್ಸ್ಪೀರಿಯನ್ಸ್ ಇದೆ. ಪ್ಯಾಲೇಸ್, ಸೊ ಇದು ಸ್ಟೇ ಕೂಡ ಮಾಡ್ಬೋದು, ಫುಡ್ ಕೂಡ ಇರುತ್ತೆ. ಒಂದ್ಸರಿ ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್. ಸೊ ಇದು ಜಗಮಂದಿರ್ ಪ್ಯಾಲೇಸ್ ಆ್ಯಂಡ್ ಇಲ್ಲಿಗೆ ಲಂಚ್ ಕೂಡ ಬರ್ಬೋದು, ಬಟ್ ಚೆನ್ನಾಗಿದೆ. ಇವಾಗ ಆಡ್ತಾಳೆ ಹಂಗು ಹಿಂಗು ಮಾಡೋದು, ನಮ್ಮದು ಕೆಡಿಗೆ ಬೀಳಿಸ್ತಾಳೆ ಗೈಸ್. ಇವನು ಹಂಗೆ ಆಡ್ತವನೆ ಗೈಸ್. ಅಪ್ಪ ಶಿವ. ಆಯ್ತು, ಇನ್ನೊಬ್ರು ಸ್ಟಾರ್ಟ್ ಆಯ್ತು.